ಸಿಎಂ ಸಿದ್ದರಾಮಯ್ಯ ಮೂಢ ಹಗರಣದಿಂದ ಮುಕ್ತರಾಗುತ್ತಾರೆ. ಶಾಸಕ ರಾಜು ಕಾಗೆ ವಿಶ್ವಾಸ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ನೀಡುತ್ತಿಲ್ಲ ಎಂಬ ವಿರೋಧ ಪಕ್ಷದವರ ಆರೋಪ ಶುದ್ಧ ಸುಳ್ಳಾಗಿದ್ದು, ಇಂದು ಶಿರಗುಪ್ಪಿಯಲ್ಲಿ ₹1 ಕೋಟಿ ಅನುದಾನದ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿರುವುದಾಗಿ ಇದಕ್ಕೆ ಸಾಕ್ಷಿಯಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶನಿವಾರ ದಿನಾಂಕ 14ರಂದು ತಾಲೂಕಿನ ಶಿರಗುಪ್ಪಿ ಮತ್ತು ಗುಂಡೇವಾಡಿಯಲ್ಲಿ ತಲಾ ₹1 ಕೋಟಿ ಅನುದಾನದ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಪಂಚ್ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಾಕಷ್ಟು ಅನುದಾನ ನೀಡುತ್ತಿದೆ. ವಿರೋಧ ಪಕ್ಷದವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮುಂದಿನ 2-3 ವರ್ಷ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸುತ್ತಾರೆ. ಮೂಢ ಹಗರಣದ ಆರೋಪದಿಂದ ಮುಕ್ತರಾಗುತ್ತಾರೆ. ಆ ಪ್ರಕರಣದಲ್ಲಿ ನಮ್ಮ ಪರವಾಗಿ ಮುಂದಿನ 20 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಸಮಾಜ ಕಲ್ಯಾಣಾಧಿಕಾರಿ ಬಸವರಾಜ ಯಾದವಾಡ್, ಮುಖಂಡರಾದ ವಿಜಯ ಕಿವಟೆ, ಸುಭಾಷ್ ಪಾಟೀಲ್, ರಾಜೇಂದ್ರ ಚೌಗಲೆ, ಡಾಕ್ಟರ್ ಅಮೋಲ್ ಸರಡೆ, ಪಂಡಿತ್ ವಡ್ಡರ್, ಅಮೋಲ್ ವಡ್ಡರ್, ಶಿರಗುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಕ್ಕತಾಯಿ ಪೂಜಾರಿ, ಪ್ರಕಾಶ್ ಹೆಮ್ಗೆರೆ, ಭೀಮು ಕಿವಟೆ, ಅಜಿತ್ ಪೂಜಾರಿ, ಇಕ್ಬಾಲ್ ಕನವಾಡೆ, ಶಶಿಕಾಂತ್ ಸಿರಗವೆ, ಅಪ್ರೋಜ್ ಕನವಾಡೆ, ಬಸಗೌಡ ಪಾಟೀಲ್, ಗೋಳಪ್ಪ ಜತ್ತಿ, ಶಿವಾನಂದ ಗೋಲ್ಬಾವಿ, ಸಿದ್ದರಾಯ್ ತೇಲಿ, ರಾಜು ಕಾಂಬ್ಳೆ, ರವಿ ಕಾಂಬ್ಳೆ, ಮಲ್ಲಿಕಾರ್ಜುನ್ ದಳವಾಯಿ, ಪೂರ್ಣಿಮಾ ಕಾಂಬ್ಳೆ, ಲಕ್ಕಪ್ಪ ಕಾಂಬ್ಳೆ, ಸುರೇಶ್ ಕಾಂಬ್ಳೆ, ಬಸವರಾಜ್ ಕಾಂಬ್ಳೆ, ಬಾಬು ಕಾಂಬ್ಳೆ ಸೇರಿದಂತೆ ಅನೇಕರು ಸೇರಿದಂತೆ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಂದೊಂದು ಕೋಟಿ ರಸ್ತೆಯ ಒಂದು ಎಸಿ ಕಾಲನಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು, ಇಲ್ಲಿ 6 ರಸ್ತೆಗಳನ್ನು ಕವರ್ ಮಾಡಲಾಗಿದೆ. ಅಲ್ಲಿ 19 ರಸ್ತೆಗಳನ್ನು ಗುಂಡೇವಾಡಿಯಲ್ಲಿ ಇದು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇದು ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟಿದೆ. ಲ್ಯಾಂಡ್ ಆರ್ಮಿ ಅವರು ಭಾಳ ತ್ವರಿತವಾಗಿ ಕೆಲಸ ಮುಗಿಸ್ಬೇಕಂತ ಅವರಲ್ಲಿ ಹೇಳ್ಕೊತಾ ಇದ್ದೀವಿ. ಇನ್ನು ಮುಂದೆ ಬರುವಂಥ ಉಳಿದಂಥ ರೋಡ್ಗಳು ಮತ್ತು ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲ ಹೆಚ್ಚಿಗೆ ಇಲ್ಲಿ ಎಲ್ಲ ಸಮಾಜದವರಿಗೆ ಅದು ಅಡ್ಡಾಡಲಿಕ್ಕೆ, ಹೋಗಲಿಕ್ಕೆ, ಬರಲಿಕ್ಕೆ, ಮಳೆಗಾಲದಲ್ಲಿ ವ್ಯವಸ್ಥಿತ ರೋಡ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ. ಹಾಗಾಗಿ ಈ ರಸ್ತೆಗಳು ಮುಂದಿನ ದಿನಮಾನದಲ್ಲಿ ಶಿರಗುಪ್ಪಿ ಗ್ರಾಮದಲ್ಲಿ ಮತ್ತು ಎಲ್ಲ ಹಳ್ಳಿಗಳಲ್ಲಿ, ಕಾಗವಾಡ ಮತಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಊರಿನಲ್ಲಿರುವಂಥ ಮೂಲ ಸೌಲಭ್ಯಗಳಿಗೆ ಒತ್ತು ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ಳಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಎಲ್ಲ ಸಿಸಿ ರಸ್ತೆ. ಓಕೆ, ಥ್ಯಾಂಕ್ ಯು. ರಾಜ್ಯದಲ್ಲಿ 20 ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದೆ. ಆ ವಿಶ್ವಾಸ ನಮಗಿದೆ. ಹೀಗಾಗಿ ಯಾವುದೇ ಇವತ್ತು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ನಡೀತಾ ಇದೆ. ಮುಖ್ಯಮಂತ್ರಿ ಮೇಲೆ ಒಂದು ಆರೋಪ, ಮೂಢ ಆರೋಪ ಬಂದದ್ದು, ಅದು ಸತ್ಯಕ್ಕೆ ದೂರವಾದದ್ದು. ಆ ಒಂದು ಆರೋಪದಲ್ಲಿ ಯಾವುದೂ ಹುರುಳಿಲ್ಲ. ನಾಳೆ ಕೋರ್ಟಲ್ಲೇ ನಮ್ಮ ಪರವಾಗಿ ನಿರ್ಣಯ 100% ನಮ್ಮ ಪರವಾಗಿ ಅದು ನಿರ್ಣಯ ಆಗ್ತದೆ.